ನಮಸ್ಕಾರ. ಗಣೇಶ್ ಕಾಸರಗೋಡು, ಸುದ್ದಿ ಮನೆಯಿಂದ ಏನು ತಂದಿದ್ದಾನಪ್ಪ ಈ ಗಣೇಶ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಈ ಸಲ ತುಂಬ ಸ್ಪೆಷಲ್ ಆದಂಥ ಸ್ಟೋರಿ. ಆ ಸ್ಟೋರಿಯ ಟೈಟಲ್ ನನಗೆ ಅನಿಸಿದ್ದು ಆಫ್ ದಿ ರೆಕಾರ್ಡ್ ಅಂತ. ಇದೊಂದು ಅಂಕಣ. ಆಫ್ ದಿ ರೆಕಾರ್ಡ್ ಅಂದರೆ ಆಫ್ ದಿ ರೆಕಾರ್ಡ್, ಎಲ್ಲೂ ಪ್ರಕಟವಾಗದ, ಎಲ್ಲೂ ಹೊರಗೆ ಹೋಗದಂಥ ಸುದ್ದಿಯ ಸಂಗ್ರಹವನ್ನು ಮಾಡಿ ಇಲ್ಲಿ ನಿಮ್ಮ ಮುಂದೆ ಹೇಳ್ತಾರೆ. ಅಂದರೆ ಆಫ್ ದಿ ರೆಕಾರ್ಡ್ ಆನ್ ದಿ ರೆಕಾರ್ಡ್ ಆಗ್ತಾಯಿದೆ ನಮ್ಮ ಸುದ್ದಿ ಮನೆಯಲ್ಲಿ. ಆ್ಯಕ್ಚುಲಿ 2011ನೇ ಇಸವಿಯಲ್ಲಿ ನಾನು ಬರೆದ ಒಂದು ಪುಸ್ತಕದ ಹೆಸರು ಆಫ್ ದಿ ರೆಕಾರ್ಡ್. ಆ ಪುಸ್ತಕದಲ್ಲಿ ಏನು ಇರ್ಬೋದು ಅಂತ ನೀವು ಯೋಚನೆ ಮಾಡ್ಬೋದು. ವಿಶೇಷ ಅಂದರೆ ಆ ಪುಸ್ತಕ ರಿಲೀಸ್ ಆದ, ಮಾರ್ಕೆಟಿಗೆ ಬಂದಂತಹ ಒಂದೇ ಒಂದು ದಿನ 24 ಅವರ್ಸ್ನಲ್ಲಿ 2ನೇ ಮುದ್ರಣ ಕಂಡಿದೆ. ಈಗಿನಾಗಿ 200, 300, 100 ಕಾಪಿ ಪ್ರಿಂಟ್ ಆಗೋದಲ್ಲ. ಆಗ ನಾನು ಪ್ರಿಂಟ್ ಮಾಡಿದ್ದು 2000 ಕಾಪಿ. 2000 ಕಾಪಿ ಈ 24 ಅವರ್ಸ್ನಲ್ಲಿ ಸೇಲ್ ಆಗಿದೆ. ಇದಕ್ಕೆ ನಮ್ಮ ಸಪ್ನಾ ಬುಕ್ ಹೌಸೇ ಸಾಕ್ಷಿ. ಅಂಥ ಆಫ್ ದಿ ರೆಕಾರ್ಡ್ ಅದರಲ್ಲಿ ಏನಿತ್ತು, ಅದಕ್ಕೆ ನಾನು ಯಾಕೆ ಆಫ್ ದಿ ರೆಕಾರ್ಡ್ ಅಂತ ಟೈಟಲ್ ಕೊಟ್ಟೆ, ಅದರ ಹಿನ್ನೆಲೆ ಒಂದಿದೆ. ನಿಮಗೆ ಗ್ರೀನ್ ಹೌಸ್ ಗೊತ್ತಿರ್ಬೋದು, ಗಾಂಧಿನಗರದಲ್ಲಿ ಆ ಕಾಲದಲ್ಲಿ ತುಂಬ ಫೇಮಸ್ ಆದಂತಹ ಒಂದು ಹೋಟೆಲ್. ಅಲ್ಲಿ ಸಿನಿಮಾದ ಎಲ್ಲ ಪ್ರೆಸ್ ಮೀಟ್ಗಳು ನಡೀತಾ ಇತ್ತು. ನಿಜ ಹೇಳಬೇಕು ಅಂದರೆ ಒಂದು ದಿನಕ್ಕೆ 5 ಪ್ರೆಸ್ ಮೀಟ್ಗಳು ನಡೆದಿದ್ದಿದೆ. ಆ 5 ಪ್ರೆಸ್ ಮೀಟ್ಗಳಲ್ಲಿ ನಾನು ಅಟೆಂಡ್ ಆದದ್ದು ಇದೆ. ಅಲ್ಲೊಂದು ಸೆಲ್ಲರ್, ಆ ಸೆಲ್ಲರನ್ನು ಉದ್ಘಾಟನೆ ಮಾಡಿದ್ದು ಡಾಕ್ಟರ್ ರಾಜ್ಕುಮಾರ್. ಆ ಸೆಲ್ಲರ್ ಅಂದರೆ ನಮಗೆ ಭಾರಿ ಇಷ್ಟ, ತುಂಬ ಪ್ರೀತಿ ಅದರ ಮೇಲೆ. ಯಾಕೆಂದರೆ ಹಲವು ಸುದ್ದಿಗಳು, ಹಲವು ಬರಹಕ್ಕೆ ವಸ್ತುಗಳು ಸಿಗ್ತಾ ಇದ್ದಿದ್ದು ಅಲ್ಲೇ. ಪ್ರೆಸ್ ಮೀಟ್ ನಡೀತೆ ಯಾವುದೋ ಪರ್ಟಿಕ್ಯುಲರ್ ಸಿನಿಮಾದ ಬಗ್ಗೆ ನಡೆದ ಮೇಲೆ ನಮಗೆ ಅದು ಸಬ್ಜೆಕ್ಟ್ ಅಲ್ಲ. ಪ್ರೆಸ್ ಮೀಟ್ ನಡೆಯೋದು ಸಬ್ಜೆಕ್ಟ್ ಅಲ್ಲ. ಆ ಕಾಲದಲ್ಲಿ ಯಾರು ಪ್ರೆಸ್ ಮೀಟ್ ಅರೇಂಜ್ ಮಾಡಿರ್ತಾರೋ ಅವರು ಬಂದು ನಮ್ಮ ಜೊತೆ ಕೂತ್ಕೋತಾ ಇದ್ದರು. ಆ ಸೆಲ್ಲರ್ನ ಹೊರಗಡೆ ಒಂದು ಬೆಂಚ್ ಹಾಕಿರೋದು, ಒಂದು ಸಣ್ಣ ಟೇಬಲ್. ಅಲ್ಲಿ ನಾವು ಕೂತ್ಕೊಂಡ್ರೆ ಯಾರು ಆ ಪ್ರೆಸ್ ಮೀಟ್ನಲ್ಲಿ ಅಟೆಂಡ್ ಆಗ್ತಾರೆ, ದೊಡ್ಡ ತಾರೆ ಇರಲ್ಲ, ದೊಡ್ಡ ಸ್ಟಾರ್ಸ್. ಆಗ ಬೇರೆ ಸ್ಟಾರ್ಸ್ ಅವರೆಲ್ಲ ಬಂದು ಕೂತ್ಕೊಳ್ಳೋದು. ಗುಂಡಿನ ಪಾರ್ಟಿ 7 ಗಂಟೆ ಮೇಲೆ ನಡೆಯೋದೆಲ್ಲ ಗುಂಡಿನ ಪಾರ್ಟಿನೇ. ಅವರು ಬಂದು ಕೂತ್ಕೊಂಡು ಫಸ್ಟ್ ಹತ್ರ ಬರ್ತಾರೆ. ಬಂದ್ಬಿಟ್ಟು, ಸರ್ ನನಗೆ ನಿಮ್ಮ ಹತ್ರ ಏನೋ ಮಾತಾಡಬೇಕಾಗಿದೆ ಅಂತ ಹೇಳ್ತಾರೆ. ಏನು ಸರ್? ಇಲ್ಲ, ಇದು ಆಫ್ ದಿ ರೆಕಾರ್ಡ್. ಆಯ್ತು ಹೇಳಿ. ಆಫ್ ದಿ ರೆಕಾರ್ಡ್ ಅಂತ ಸ್ಟಾರ್ಟ್ ಆದ್ದೇ ಅಲ್ಲಿಂದ. ಒಂದು ಸಲ ಪುಸ್ತಕ ಬರಿಬೇಕು ಅಂತ ಯೋಚನೆ ಮಾಡಿದಾಗ ಈ ಆಫ್ ದಿ ರೆಕಾರ್ಡ್ ಟೈಟಲ್ ನನಗೆ ಜ್ಞಾಪಕ ಬಂತು. ಅಲ್ಲಿ ಅವರು ಏನೇನು ಹೇಳಿರ್ತಾರೋ ಅದೆಲ್ಲವನ್ನು ಆ ಪುಸ್ತಕದಲ್ಲಿ ಸೇರಿಸ್ಕೊಂಡೆ. ಆ ಪುಸ್ತಕದ ಒಂದೊಂದೇ ಅಧ್ಯಾಯವನ್ನು ನಾನು ಇಲ್ಲಿ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸುಮಾರು 1.5 ಲಕ್ಷ ಕಾಪಿ ಸೇಲಾಗಿದೆ. ಈಗಲೂ ಡಿಮಾಂಡ್ ಇದೆ. ಮೊನ್ನೆ ತಾನೇ ಟೋಟಲ್ ಕನ್ನಡದವರು ಕೇಳಿದರು, ಆಫ್ ದಿ ರೆಕಾರ್ಡ್ ಒಂದು 10 ಕಾಪಿ ಇದ್ದರೆ ಕೊಡಿ ಅಂತೇಳಿ. ಇಲ್ಲ, ನನ್ನ ಹತ್ರ ಇರಲಿಲ್ಲ. ಇರೋದು ಒಂದೇ ಒಂದು ಕಾಪಿ, ಅದು ಜೆರಾಕ್ಸ್ ಮಾಡಿಯೇನೋ ಹೇಗಾದರೂ ಕೊಡಿ ಅಂತೇಳಿ ಹೇಳಿದರು. ಇಲ್ಲ, ನಾನು ಅದು ಕೊಡೋದಿಲ್ಲ. ರೀಪ್ರಿಂಟ್ ಮಾಡಿ. ಇಲ್ಲ, ಮಾಡಲ್ಲ. ಅದೊಂದು ದಾಖಲೆಯಾಗಿ ಉಳೀಲಿ ಅಂಥೇಳಿ ನಾನು ಅದು ಸುಮ್ಮನಾದೆ. ಈಗ ಆ ದಾಖಲೆಯನ್ನು ನನ್ನ ಮಾತಿನ ಮೂಲಕ ನಿಮ್ಮ ಮುಂದೆ ಹೇಳಲಿಕ್ಕೆ ಹೊರಟಿದ್ದೀನಿ. ಇದು ಆಫ್ ದಿ ರೆಕಾರ್ಡ್ ಆನ್ ದಿ ರೆಕಾರ್ಡ್ ಆಗ್ತಿರುವ ಹಿನ್ನೆಲೆ. ಮೊಟ್ಟ ಮೊದಲಿಗೆ ನಾನು ಹೇಳಲಿಕ್ಕೆ ಹೊರಟಿರೋದು ಬಾಲಣ್ಣನ ಸ್ಟುಡಿಯೋ ಬಗ್ಗೆ. ಬಾಲಕೃಷ್ಣ, ದಿ ಗ್ರೇಟ್ ಲೆಜೆಂಡ್. ಸುಮಾರು 500-600 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಂಥ ಲೆಜೆಂಡರಿ ನಟರು. ಅಂಥ ನಟ, ಅಂಥ ಕಲಾವಿದ, ನಟ ಅಂತೇಳಿ ಹೇಳಬಾರ್ದು, ಅಂಥ ಕಲಾವಿದ ಒಂದು ಸ್ಟುಡಿಯೋ ಕಟ್ಟಿದ್ದಾರೆ. ಅಭಿಮಾನ್ ಸ್ಟುಡಿಯೋ ಅಂತ, ಅಭಿಮಾನದಲ್ಲಿ ಕಟ್ಟಿದಂಥ ಒಂದು ಸ್ಟುಡಿಯೋ. ಅದು ಬೇರೆ ಬೇರೆ ಕಾರಣಕ್ಕಾಗಿ ಅಭಿಮಾನ್ ಸ್ಟುಡಿಯೋ ವಿವಾದದಲ್ಲಿದೆ, ವಿವಾದ ನಡೀತಾ ಇದೆ. ನಾನು ಇಲ್ಲಿ ಹೇಳಲಿಕ್ಕೆ ಹೊರಟಿರೋದು ಅಲ್ಲಿ ವಿಷ್ಣುವರ್ಧನ್ ಸ್ಮಾರಕ ಹೇಗಾಯಿತು ಎಂಬ ಹಿನ್ನೆಲೆಯನ್ನು.
ಈಗ ನಾನು ಹೇಳುವ ಘಟನೆಗೆ ಸ್ವತಃ ನಾನೇ ಸಾಕ್ಷಿಯಾಗಿರೋದ್ರಿಂದ ಅದಕ್ಕೆ ಅಧಿಕೃತವಾದ ಒಂದು ಮುದ್ರೆ ಇದೆ. ಆ ಸ್ಟುಡಿಯೋವನ್ನು ನೋಡ್ಕೊಳ್ಳೋದು ಬಾಲಣ್ಣನ ಮಗ ಗಣೇಶ್ ಅಂತ. ನನಗೆ ತುಂಬ ಕ್ಲೋಸ್, ತುಂಬ ಆತ್ಮೀಯ, ತುಂಬ ಹತ್ತಿರದ ಗೆಳೆಯ. ಆ ದಿನ ವಿಷ್ಣುವರ್ಧನ್ ತೀರ್ಕೊಂಡಾಗ ಏನಾಯಿತು ಎಂಬುದನ್ನು ಈ ಗಣೇಶ್ ನನ್ನ ಹತ್ರ ಹೇಳ್ಕೊಂಡಿದ್ದಾರೆ. ಏನಪ್ಪ ಅಂದರೆ, ಒಂದು ದಿವಸ ಅದೇ ದಿವಸ ತೀರ್ಕೊಂಡ ದಿವಸ ಬೆಳಗ್ಗೆ ನಮ್ಮ ಗಣೇಶ್ ಅವರು ಮನೆಯಲ್ಲಿ ಟಿ ವಿ ನೋಡ್ತಾಯಿದ್ರು. ಟಿ ವಿ ನೋಡ್ತಾ ಇದ್ದಾಗ ಇದ್ದಕ್ಕಿದ್ದಾಗೆ ವಿಷ್ಣುವರ್ಧನ್ ತೀರ್ಕೊಂಡಿರೋದು, ಅವರ ಬಗೆಗಿನ ಸ್ಟೋರಿಗಳು ಎಲ್ಲ ಬರ್ತಾಯಿತ್ತು. ನಡುವೆ ಇದ್ದಕ್ಕಿದ್ದಾಗೆ ಒಂದು ನ್ಯೂಸ್ ಬಂತು, ವಿಷ್ಣುವರ್ಧನ್ ಅವರ ಕ್ರಿಮೇಷನ್, ಅಂತ್ಯಕ್ರಿಯೆ ನಡೆಯೋದು ಬಾಲಣ್ಣನ ಸ್ಟುಡಿಯೋದಲ್ಲಿ, ಅರ್ಥಾತ್ ಗಣೇಶ್ ಉಸ್ತುವಾರಿ ವಹಿಸಿಕೊಂಡಂತಹ ಆ ಸ್ಟುಡಿಯೋದ ಅಂಗಳದಲ್ಲಿ ಅಂತ ಅನೌನ್ಸ್ಮೆಂಟ್ ಬಂದಾಗ ಈ ವ್ಯಕ್ತಿಗೆ ದಿಢೀರ್ ಶಾಕ್. ನನಗೆ ಗೊತ್ತಿಲ್ಲದೆ ನನ್ನ ಸ್ಟುಡಿಯೋದಲ್ಲಿ ಒಂದು ಅಂತ್ಯಕ್ರಿಯೆ ನಡೀತಾ ಇದೆ ಅಂದರೆ ಹೇಗೆ ಅಂತ ಯೋಚನೆ ಮಾಡ್ತಾ ಸ್ಕೂಟರ್ ಸ್ಟಾರ್ಟ್ ಮಾಡಿ ಸ್ಟುಡಿಯೋದ ಹತ್ರ ಹೊರಟಾಗ ಒಂದು ಕಾಲ್ ಬಂತು. ಅದು ಅಂಬರೀಷ್ ಅವರದ್ದು. ಅಂಬರೀಷ್ ಫೋನ್ ಮಾಡಿ, ನೋಡಪ್ಪ, ಅವರ ಸ್ಟೈಲ್ನಲ್ಲಿ, ನೋಡಪ್ಪ ಅಲ್ಲಿ ಕ್ರಿಮೇಷನ್ ನಡೀತಾ ಇದೆ, ನಿಂದು ಯಾವ ಅಡ್ಡಿ ಆತಂಕ ಮಾಡಬಾರ್ದು, ಸರಾಗವಾಗಿ ಆಗಬೇಕು, ನಾನು ಹೇಳಿದ್ದಿದ್ದು ಹುಷಾರ್ ಅಂತ ಅವರ ದೊಡ್ಡ ಗಂಡು ಭಾಷೆಯಲ್ಲಿ ಹೇಳಿದಾಗ ನಮ್ಮ ಗಣೇಶ್ ಹೆದರಿಬಿಟ್ಟು ಭಯ ಬಿದ್ದರು. ಇದನ್ನು ಪ್ರತಿಭಟಿಸುವಂಥ ಹಂತ ದಾಟಿ ಹೋಗಿತ್ತು. ಸೊ ಅಂಬರೀಷ್ ಹೇಳಿದಂತಹ ಮಾತಿಗಾಗಿ ಗಣೇಶ್ ಅವರು ಆ ಜಾಗದಲ್ಲಿ ಕ್ರಿಮೇಷನ್ ಆಗಲಿಕ್ಕೆ, ಯಾರು ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆ ನಡೀಲಿಕ್ಕೆ ಅವಕಾಶ ಆಯಿತು. ಅವಕಾಶ ನಡೀತು, ಇದು ಅಂತ್ಯಕ್ರಿಯೆ ನಡೀತು. ಇಲ್ಲಿ ಏನಪ್ಪ ಅಂದರೆ, ನಾನು ಮೊದಲೇ ಹೇಳಿದಾಗೆ ಅದರ ಓನರಿಗೆ ಗೊತ್ತಿಲ್ಲದೆ ಅಲ್ಲಿ ಅಂತ್ಯಕ್ರಿಯೆ ನಡೆಯೋದು ಎಂಥ ಟ್ರ್ಯಾಜಿಡಿ ಅಲ್ವಾ. ಎಷ್ಟು ಸಿನಿಮಾ ಶೂಟಿಂಗ್ ಆಗಿದೆ, ಅದು ಬಾಲಣ್ಣ ಲೆಜೆಂಡ್ರಿ ನಟ, ಅವರು ಸ್ಟುಡಿಯೋದಲ್ಲಿ ಇಂಥದ್ದೊಂದು ನಡೆಯೋದಿದೆಯಲ್ಲ, ಅದರ ಓನರಿಗೆ ಗೊತ್ತಿಲ್ಲ ಅಂದರೆ ಯಾರೇ ಆದರೂ ಕೋಪಗೊಳ್ಳೋದು ಸಹಜನೇ, ಸಿಟ್ಟುಗೊಳ್ಳೋದು ಸಹಜನೇ. ಗಣೇಶಿಗೂ ಬಂತು, ಆದರೆ ಏನೂ ಮಾಡುವಂಗಿರಲಿಲ್ಲ. ಬಡವನ ಗೊತ್ತಲ್ಲ ಆ ಗಾದೆ, ಆ ಥರ ಆಗೋಯಿತು ಗಣೇಶ್ ಸ್ಥಿತಿ. ಕ್ರಿಮೇಷನ್ ನಡೆದೆಲ್ಲ ಆಯಿತು, ಮುಗೀತು. ಆಮೇಲೆ ನಡೆದಿದ್ದು ಅಲ್ಲಿಯ ಸಮಾಧಿ ಅಥವಾ ಸ್ಮಾರಕದ ವಿಚಾರವಾಗಿ. ಸೊ ಅಲ್ಲಿಯ ಒಂದು 2 ಎಕರೆ ಜಾಗನೋ ಏನೋ ಮುಂದೆ ಸ್ಟುಡಿಯೋ ಫ್ಲೋರ್ ಆ ಕಡೆ ಇದೆ, ಮುಂದುಗಡೆ ಒಂದಷ್ಟು ದೊಡ್ಡ ಅಂಗಳ ಇದೆ. ಅಂಗಳ ಅಂದರೆ ವಿಶಾಲವಾದ ಜಾಗ ಅದು. ಅಲ್ಲಿ ಈ ಸಮಾಧಿ ಕಟ್ಟಿರೋದು, ವಿಷ್ಣುವರ್ಧನ್ ಅವರ ಸಮಾಧಿ ಕಟ್ಟಿರೋದು. ಅದನ್ನು ಸ್ಮಾರಕವನ್ನಾಗಿ ಮಾಡಬೇಕು ಅಂತೇಳಿ ಅಭಿಮಾನಿಗಳು ಹೊರಟಾಗ, ಅಥವಾ ವಿಷ್ಣುವರ್ಧನಿಗೆ ಆಪ್ತರಾಗಿರುವಂಥ ಹೊರಟಾಗ ತೊಂದರೆಗಳು ಆಟೋಮೆಟಿಕ್ಕಾಗಿ ಬರ್ತಾ ಹೋಯಿತು. ಅದರ ಮೊದಲು ಅಲ್ಲಿ ಸ್ಟುಡಿಯೋ ಫ್ಲೋರ್ ಎಲ್ಲ ಚೆನ್ನಾಗಿರಲಿಲ್ಲ, ಕಲರ್ ಮಾಸಿತ್ತು, ಎಲ್ಲ ಹಂಚಲ್ಲ ಶೀಟೆಲ್ಲ ಬಿದ್ದು ಹೋಗೋಂಗೆ ಇತ್ತು. ಇದೆಲ್ಲ ಆದಾಗ ನಾನು ಗಣೇಶ್ ಕರೆದ್ರು, ಅಣ್ಣ ಮಾತಾಡಬೇಕು. ಹೋದೆ. ಅದೂ ಅಷ್ಟೇ, ಅವ್ರ ಆಫೀಸ್ ಇರುವಂಥದ್ದು ಒಂದು ಗುಡಿಸಲು, ಶೀಟ್ ಹಾಕಿರುವಂಥ ಒಂದು ಗುಡಿಸಲು, ಬಾಗಿಲು ಯಾವಾಗ ಬೇಕಾದ್ರೆ ಬಿದ್ದೋಗ್ಬೋದಿತ್ತು. ಅಲ್ಲಿಗೆ ಹೋಗಿ ಅವತ್ತ ಮಾತಾಡ್ತಾ ಇದ್ದಾಗ, ನೀವು ಒಂದು ಕೆಲಸ ಮಾಡಿ, ತಡೆ ಮಾಡಲಿಕ್ಕೆ ಹೋಗಬೇಡಿ, ಅಡೆತಡೆ ಏನೂ ಬೇಡ, 2 ಎಕರೆ ಜಾಗ ಆದರೆ 2 ಎಕರೆ ಜಾಗ ಕೊಟ್ಬಿಡಿ, 2 ಕೋಟಿನೋ 3 ಕೋಟಿನೋ ಬರುತ್ತೆ, ಅದರಲ್ಲಿ ನೀವು ಫ್ಲೋರ್ ಚೆಂದ ಮಾಡಿ, ಫ್ಲೋರು ರಿನೋವೇಟ್ ಮಾಡಿ, ಅಲ್ಲಿ ಮೇಕಪ್ ರೂಮ್ ಬೇಕು, ಅಲ್ಲಿ ಟಾಯ್ಲೆಟ್ ಬೇಕು, ಆಮೇಲೆ ವಿಶ್ರಾಂತಿಗೆ ಜಾಗ ಬೇಕು, ರೆಸ್ಟ್ ತೊಗೊಳ್ಳಿಕ್ಕೆ ತಾರೆ ಇರೋದು. ಸೊ ಇದೆಲ್ಲ ಮಾಡಿದರೆ ಜನ ಬರ್ತಾರೆ, ನೋಡ್ತಾರೆ ಅಂತ ನಾನೇ ಒಂಥರ ಬ್ಲೂ ಪ್ರಿಂಟ್ ಹಾಕಿ ಗಣೇಶಿಗೆ ಹೇಳಿದೆ. ಅಲ್ಲಿ ಎಲ್ಲಿ ಸ್ಮಾರಕ ಮಾಡ್ತಾರೋ ಅದರ ಸೈಡಿನಲ್ಲಿ ಒಂದು ಜಾಗ ಬಿಟ್ಟು ಸೀದಾ ಫ್ಲೋರಿಗೆ ಹೋಗುವಾಗೆ, ಸೀದಾ ಸ್ಟುಡಿಯೋಕ್ಕೆ ಹೋಗುವಾಗೆ, ಇಲ್ಲಿ ಯಾರ್ಯಾರು ಬರ್ತಾರೋ ಅವರಷ್ಟೂ ಜನ
ಅಲ್ಲಿ ಹೋಗುವಾಗೆ ಅಂದರೆ ಒಂದು ಯಾತ್ರಾ ಸ್ಥಳ ಆಗಿರುವಾಗೆ. ಇದಂತೂ ವಿಷ್ಣುವರ್ಧನ್ ಸ್ಮಾರಕ ಅಂತೂ ಯಾತ್ರಾ ಸ್ಥಳವೇ ಆಗಿರ್ತದೆ. ಆ ನೆಪದಲ್ಲಿ ಸ್ಟುಡಿಯೋನ ನೋಡುವಂಥ ಅವಕಾಶವೂ ಅಲ್ಲಿ ಬಂದವರಿಗೆ ಸಿಗುತ್ತೆ ಅಂತೇಳಿ ಎಲ್ಲ ಪ್ಲ್ಯಾನ್ ಎಲ್ಲ ಮಾಡಿದೆವು. ಆದರೆ ಕೊನೆಗೆ ಅವರವರಲ್ಲೇ ಆಸ್ತಿಗೆ ಸಂಬಂಧಪಟ್ಟು ಕಿರಿಕು ಸ್ಟಾರ್ಟ್ ಆಯಿತು. ಸೊ ಈವರೆಗೆ ಅಲ್ಲಿ ಏನೂ ನಡೆದಿಲ್ಲ, ಸ್ಮಾರಕ ನಡೆದಿಲ್ಲ, ಒಂದು ಸಮಾಧಿ ಅಂತ ಇದೆ ಅಷ್ಟೇ. ಇದು ನಡೆದಿರುವ ಹಿನ್ನೆಲೆ ಅಂದರೆ ಗಣೇಶಿಗೆ ಗೊತ್ತಿಲ್ಲದೆ ನಡೆದಿರುವಂತಹ ವಿಷ್ಣುವರ್ಧನ್ ಅಂತ್ಯಕ್ರಿಯೆ ಅಲ್ಲಿ, ಇದು ಸಬ್ಜೆಕ್ಟ್ ನಾನು ಹೇಳ್ತಾ ಇರೋದು.